ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ಒಂದು ಸಿಹಿ ತಿಂಡಿ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಲಡ್ಡುವಲ್ಲಿ ಇದು ತುಂಬ ವರ್ಲ್ಡ್ ಫೇಮಸ್ ಲಡ್ಡು. ಅಂದರೆ ರವೆ ಮತ್ತು ಬೇಸನ್ನು, ಕಡಲೆ ಹಿಟ್ಟು ಮತ್ತು ರವೆ ಬಳಸಿ ಮಾಡಿರೋದು. ಒಂದು ಸಲ ಟೆಕ್ಸ್ಚರ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ. ಬರೀ ನಾನು 3 ಚಮಚ ತುಪ್ಪ ಅಷ್ಟೇ ಉಪಯೋಗಿಸಿರೋದು, 3 ಚಮಚ. ಇಷ್ಟು ಕ್ರಿಸ್ಟಲಾಗಿ ಬಂದಿದೆ ಅಂತ ನೋಡಿ, ಎಷ್ಟು ಟೇಸ್ಟಿಯಾಗಿದೆ ಅಂತ. ಇದು ಕೋವಾ ಆಗಲಿ ಸಕ್ಕರೆ ಆಗಲಿ ಬಳಕೆ ಮಾಡಿಲ್ಲ. ಅಂಗಡೀಲಿ ಯಾವ ರೀತಿ ನಿಮಗೆ ಸ್ವೀಟ್ ಶಾಪಲ್ಲಿ ಸಿಗುತ್ತೋ ಸೇಮ್ ಟೆಕ್ಸ್ಚರ್, ಸೇಮ್ ಟೇಸ್ಟ್. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದು ಈ ಥರ ಲಡ್ಡು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದಕ್ಕೆ 1 ಚಮಚದಷ್ಟು ತುಪ್ಪ ತೊಗೊಂಡು ಅರ್ಧ ಕಪ್ಪಷ್ಟು ನಾನಿಲ್ಲಿ ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ. ದಪ್ಪ ರವೆ ಇದೆ, ಅದನ್ನೊಂದು ಸಲ ಮಿಕ್ಸಿಗೆ ಹಾಡಿಸ್ಕೊಂಡು, ಚಿರೋಟಿ ರವೆ ಬೇಕೇ ಬೇಕು, ದಪ್ಪ ರವೆ ಹಾಕಕ್ಕೆ ಹೋಗಬೇಡಿ. ಒಂದೇ 1 ಚಮಚ ತುಪ್ಪ. ನಾನು ನಿಮ್ಮ ಟೋಟಲಾಗಿ ಏನಂದರೆ 3 ಚಮಚ ತುಪ್ಪ ಬೇಕು ಅಂದೆ, 1 ಚಮಚ ಇಲ್ಲಿ ಹಾಕಿದ್ದೀನಿ. ಅಷ್ಟು ರುಚಿಯಾಗಿರುತ್ತೆ ಅಂದರೆ ಬಾಯಿಗಿಟ್ಟಿದ ತಕ್ಷಣ ಕರ್ಗೋಗುತ್ತೆ. ಇಲ್ಲಿ ನಾನು ಸೀಕ್ರೆಟ್ ಟಿಪ್ಸ್ ಹೇಳ್ತೀನಿ. ಇದನ್ನು ಫಾಲೋ ಮಾಡಿದ್ರೆ ನೀವು ಬೇಸನ್ ಲಾಡುಗೂ ಇದನ್ನೇ ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು. ಹೊಂಬಣ್ಣ ಬರೋವರೆಗೂ ಘಮ ಘಮ ಅಂತ ಪರಿಮಳ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ಇಡೀ ಮನೆ ನೀವು ರವೆ ಉರಿತಿರೋದು ಘಮ ಬರಬೇಕು. ಆವಾಗ ನಮ್ಮ ರವೆ ನೀಟಾಗಿ ಅದು ಫ್ರೈ ಆಗಿದೆ ಅಂತ ಅರ್ಥ. ಇದನ್ನೊಂದು ತಟ್ಟೆಗೆ ಎತ್ತಿಟ್ಕೊಂಡ್ಬಿಡೋಣ. ಇದು ಫ್ರೈ ಆಗಿದ ತಕ್ಷಣ ನೆಕ್ಸ್ಟು ಅದೇ ಬಾಣಲಿಗೆ 2 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಚಮಚದಲ್ಲಿ ತೊಗೊಳ್ತೀವಿ ನೋಡಿ, ಇದೇ ಚಮಚದಲ್ಲಿ ಈಗ ನಾನು 1 ಚಮಚದಲ್ಲಿ ರವೆ ಹುರಿದಿದ್ದೀನಿ, ತುಪ್ಪ ಹಾಕ್ಕೊಂಡು ಇನ್ನೊಂದು ಚಮಚದಲ್ಲಿ ಕಡಲೆ ಹಿಟ್ಟು ಹಾಕ್ಕೊಂಡು ಉರಿತಾ ಇದ್ದೀನಿ. ಇನ್ನೊಂದು ಚಮಚ ತುಪ್ಪ ಬ್ಯಾಲೆನ್ಸ್ ಇದೆ. ಇದಕ್ಕೆ ಬೇಸನ್ ಅಂದರೆ ಬಜ್ಜಿ ಬೋಂಡ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಸಿಮ್ಮಲ್ಲಿ, ಈ ಸ್ವೀಟ್ ಫುಲ್ಲು ಸಿಮ್ಮಲ್ಲೇ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು ಸಕ್ಕರೆ ಬಳಸ್ತಿಲ್ಲ, ಬೆಲ್ಲ ಬಳಸ್ತಿಲ್ಲ. ಹೇಳ್ತೀನಿ ಏನು ಆಲ್ಟರ್ನೇಟಿವ್ ಅಂತ. ಸೊ ಒಂದಕ್ಕೊಂದು ಆ ತುಪ್ಪ ಚೆನ್ನಾಗಿ ಬೆರಿಬೇಕು, ಆಯಿತಾ. ಆ ಗಂಟು ಏನೇನಾಗುತ್ತೆ ಆ ಗಂಟೆಲ್ಲ ಚೆನ್ನಾಗಿ ಹೊಡ್ಕೊಂಡು ನಾವು ಫ್ರೈ ಮಾಡಬೇಕಾಗತ್ತೆ. ಇನ್ನೊಂದು ಸ್ಪೂನ್ ತುಪ್ಪ ಬ್ಯಾಲೆನ್ಸ್ನ ಹೇಳ್ತೀನಿ ಯಾವಾಗ ಹಾಕಬೇಕು ಅಂತ. ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಅಷ್ಟೇ, ಪರಿಮಳ ಘಮ ಘಮ ಅಂತ ಬರುತ್ತೆ, ಇಡೀ ಮನೆ ಸ್ಪ್ರೆಡ್ ಆಗುತ್ತೆ ಪರಿಮಳ. ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ ಏನು ಅಂದರೆ, ನಾವು ಫ್ರೈ ಮಾಡಬೇಕಾದ್ರೆ ನೋಡಿ ಈ ಸ್ಟೇಜಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಗೊತ್ತಾಗ್ತಿರ್ಬೋದು. ಸೊ ಈಗ ಅಕಸ್ಮಾತ್ ಅಯ್ಯೋ ತುಪ್ಪ ಸಾಲಿಲ್ಲ, ಇನ್ನೊಂಚೂರು ತುಪ್ಪ ಹಾಕ್ಕೊಳ್ಳೋಣ ಅಂತ ಹೋದರೆ ಲಿಕ್ವಿಡ್ ನೀರು ಥರ ಆಗೋಗುತ್ತೆ, ಪಾಯಸದ ಥರ ಆಗೋಗುತ್ತೆ. ಆಮೇಲೆ ನಿಮಗೆ ಉಂಡೆ ಕಟ್ಟ ಹದಕ್ಕೆ ಬರಲ್ಲ. ಸೊ 2 ಸ್ಪೂನ್ ತುಪ್ಪ, ಅದು ಫಸ್ಟು ಕಡಲೆ ಹಿಟ್ಟು ಹಾಕಿದಾಗ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈಗ ಚೆನ್ನಾಗಿ ಫ್ರೈ ಆದಮೇಲೆ ತುಪ್ಪನೇ ರಿಲೀಸ್ ಆಗ್ತಾ ಹೋಗುತ್ತೆ. ಕಡಲೆ ಹಿಟ್ಟು ಬೆಂದಂಗೆಲ್ಲ ತುಪ್ಪ ರಿಲೀಸ್ ಮಾಡುತ್ತೆ. ಸೊ ಅಷ್ಟೇ ತುಪ್ಪ ಸಾಕು ನಮಗೆ. ಟೋಟಲಾಗಿ 3 ಸ್ಪೂನ್ ತುಪ್ಪ ಅಷ್ಟೇ. ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಕೆ ಬೇಕಲ್ಲ ಹೇಮ ಅಂದರೆ, ಅದಕ್ಕೂ ನಾನು ಟಿಪ್ಸ್ ಹೇಳ್ತೀನಿ ಬನ್ನಿ. ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋದು ಬೇಡ ತುಪ್ಪದಲ್ಲಿ, ಅದಕ್ಕೂ ಒಂದು ಸೀಕ್ರೆಟ್ ಟಿಪ್ಸ್ ಇದೆ ನೋಡಿ. ಈ ಥರ ತುಪ್ಪ ರಿಲೀಸ್ ಹಾಕ್ಕೊಂಡು ಬರುತ್ತೆ. ಈ ಟೈಮಲ್ಲಿ ನಾವು ಇನ್ನೊಂದು ಸೀಕ್ರೆಟ್ ಟಿಪ್ಸ್ ಏನು ಗೊತ್ತಾ, ಒಂದು ಚಿಟಿಕೆ ಅಷ್ಟು ನೀರನ್ನ ಚಿಮುಕಿಸ್ಬೇಕು. ಅದೊಂಥರ ಬಬಲ್ಸ್ ಥರ ಫಾರ್ಮ್ ಆಗುತ್ತೆ. ಆ ಬಬಲ್ಸ್ ಏನಾಗುತ್ತೆ ಅಂದರೆ ಹರಳು ಥರ ಆಗುತ್ತೆ. ಸೊ ಈ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿದ್ರೆ ನಮಗೆ ಬೇಕ್ರಿಲಿ ಮತ್ತು ದೊಡ್ಡ ದೊಡ್ಡ ಸ್ವೀಟ್ ಶಾಪಲ್ಲೆಲ್ಲ ಇರುತ್ತೆ ನೋಡಿ, ಅದೇ ಥರ ಬೇಸನ್ ಲಾಡು ಬರುತ್ತೆ ನಮಗೆ. ಬೇಸನ್ ಮತ್ತು ಸೂಜಿ ಲಾಡು ಒಂದು ಸಲ ಮಾಡಿ ನೀವೇ ಅಂತೀರಾ ಹೌದು ಹೇಮ ಕರೆಕ್ಟ್ ನೀವು ಹೇಳಿದ್ದು ಅಂತ. ನೋಡಿ ಆ ಬಬಲ್ಸ್ ಯಾವ ರೀತಿ ಬರ್ತಾ ಇದೆ ಅಂತ ನಾನು ಚುಮುಕ್ಸ್ತಾ ಇದ್ದೀನಿ ನೋಡಿ, ನಿಮಗೆ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಜಸ್ಟ್ 1 ಡ್ರಾಪ್ ನೀರು ಚುಮುಕ್ಸ್ಕೊಳ್ಳಿ ನೋಡಿ, ಅಷ್ಟೇ. ರವೆ ಥರ ಟೆಕ್ಸ್ಚರ್ ಬರುತ್ತೆ. ನಿಮ್ಗೆ ತಿನ್ನಬೇಕಾದ್ರೆ ಆ ರವೆ ಗೊತ್ತಾಗುತ್ತೆ. ಸೊ ಬೇಸನ್ ಲಾಡು ಆಗಿರ್ಬೋದು ಮತ್ತು ರವೆ ಲಡ್ಡುಗಾದರೂ ಇದೆಲ್ಲ ಸೀಕ್ರೆಟ್ ಟಿಪ್ಸು, ಯಾರೂ ಹೇಳಲ್ಲ ನಿಮಗೆ. ಸೊ ಇದನ್ನು ಚೆನ್ನಾಗಿ ಆ ಥರ ರವೆ ಥರ ಆಗಿದ ತಕ್ಷಣ ನಾವು ಹುರಿದಿಟ್ಕೊಂಡಿದ್ದ ರವೆನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೊ ಇಲ್ಲಿ ನಾನು ಅರ್ಧ ಕಪ್ ರವೆ, ಅರ್ಧ ಕಪ್ಪು ಬೇಸನ್ ತೊಗೊಂಡಿದ್ದೀನಿ. 3 ಚಮಚ ತುಪ್ಪ ನಿಮ್ಮ ಎದುರಿಗೆ ಹಾಕಿದ್ದೀನಿ. 2 ಚಮಚ ಬಂದು ಬೇಸನ್ಗೆ, 1 ಚಮಚ ಬಂದ್ಬಿಟ್ಟು ರವೆಗೆ. ಸೊ ಈಗಾಗಲೇ ನಾನು ನನ್ನ ಪ್ರೀವಿಯಸ್ ವೀಡಿಯೋಲಿ ಬೇಸನ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸೋ ಆ ವೀಡಿಯೋಲಿ ನಾನು ಇದನ್ನು ಶೇರ್ ಮಾಡಿದ್ದೀನಿ ನಿಮಗೆ, ಬೂರಾ ಸಕ್ಕರೆ ಮಾಡೋದು. ಸೊ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತಲೂ. ನಾನಿಲ್ಲಿ ನಾರ್ಮಲ್ ಸಕ್ಕರೆ ಹಾಕಲ್ಲ ಫ್ರೆಂಡ್ಸ್, ಇದಕ್ಕೆ ಪೂರಾ ಸಕ್ಕರೆನೇ ಆಗಬೇಕು. ನಾರ್ಮಲ್ ಸಕ್ಕರೆ ನೀವೇನಾರು ಹಾಕ್ತೀನಿ ಅಂದಾಗ ನಿಮಗೆ ನೀರು ಬಿಟ್ಕೊಂಡ್ಬಿಡುತ್ತೆ. ಇದು ಸ್ವಲ್ಪ ಅದು ತಣ್ಣಕ್ಕಾದಾಗ, ಅಂದರೆ ಬೇಸನ್ನು ರವೆ ಎಲ್ಲ ತಣ್ಣಕ್ಕಾದಾಗ ಅದಕ್ಕೆ 1 ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಬಿಟ್ಟು ಬೂರಾ ಸಕ್ಕರೆ ಹಾಕ್ಬಿಟ್ಟು ಉಂಡೆ ಕಲಿಸ್ಕೊಳ್ಳೋದು. ಇವಾಗ 1 ಕಪ್ ಆಯ್ತಲ್ಲ, ಅರ್ಧ ರವೆ ಅರ್ಧ ಬೇಸನ್ ಅಂದಾಗ 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಬೂರಾ ಸಕ್ಕರೆ. ಮುಕ್ಕಾಲಿಂದ 1 ಸಾಕು. ಅದಕ್ಕೆ 1 ಚಮಚದಷ್ಟು ಏಲಕ್ಕಿ ಪುಡಿ ಗಮಕ್ಕೆ ಹಾಕ್ಬಿಟ್ಟು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಅದಕ್ಕೆ ಉಂಡೆ ಕಟ್ತಾ ಇದ್ದೀನಿ. ಸೊ ಇವತ್ತೇ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನಂತ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಅದನ್ನು ಮುರಿದು ಆ ಟೆಕ್ಸ್ಚರ್ ತೋರಿಸಿದ್ದೀನಿ, ಎಷ್ಟು ಫೈನ್ ಆಗಿದೆ ಅಂತ. ಸೂಪರ್ ಆಗಿದೆ. ಉಂಡೆ ಅಷ್ಟೇ ಸಾಫ್ಟ್ ಆಗಿದೆ, ಬಾಯಿಗಿಟ್ಟರೆ ಕರ್ಗೋಗುತ್ತೆ. ಸೊ ಈ ಸಲ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಮನೇಲಿ ಈ ಮೆನ್ಯೂನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ ಹಬ್ಬಕ್ಕೆ ಅಂತ ಹೇಳ್ತಾ, ನಾನು ಹೇಮಾ ಹೋಗಬಲ್ಲ. ನಾಳೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ, ಎಲ್ಲರಿಗೂ ಟೇಸ್ಟಿ ಮತ್ತು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ, ಓಕೆನಾ. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹಬ್ಬಕ್ಕೆ ನನಗೆ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ತೆ, ಹೋಗಿ ಬರಲಾ.